ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಉದ್ಯೋಗ ಸಲಹೆಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಜಾಬ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಜಾಬನ್ನು ನೀವು ಒಂದು ಪ್ರತಿಷ್ಠಿತ ಕಂಪನಿಯಿಂದ ಪಡ್ಕೊಳ್ಬೋದು. ಒಳ್ಳೆ ಸ್ಯಾಲ್ರಿ ಕೂಡ ಇರುವಂಥದ್ದು. ಯಾವ ರೀತಿ ಸ್ಯಾಲ್ರಿ ಇದೆ, ಯಾವ ರೀತಿ ಅಪ್ಲಿಕೇಶನನ್ನು ಸಲ್ಲಿಸೋದು, ಹಾಗೆ ಈ ಹುದ್ದೆಗೆ ಬೇಕಾಗಿರುವಂಥ ಅರ್ಹತೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಇದೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪನ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಹೊಸ ಉದ್ಯೋಗ ಮಾಹಿತಿ ಬಗ್ಗೆ ನಿಮಗೆ ಅಪ್ಡೇಟ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಇದ್ದೀವಿ. ಸೊ ಅದಾದ ನಂತರ ಇಲ್ಲಿ ಇನ್ಸ್ಟಾಗ್ರಾಮ್ ಸೇರಿದಂತೆ ಫೇಸ್ಬುಕ್ ಹಾಗೆ ಟೆಲಿಗ್ರಾಮ್ ಹೀಗೆ ಎಲ್ಲ ಕಡೆಗೂ ಕೂಡ ನಮ್ಮ ಉದ್ಯೋಗ ಸಲಹೆ .com ವೆಬ್ಸೈಟ್ ಲಿಂಕ್ ಇರ್ಬೋದು. ಹಾಗೆ ಇಲ್ಲೆಲ್ಲವೂ ಕೂಡ ಫಾಸ್ಟೆಸ್ಟ್ ಆಗಿ ನಮ್ಮ ಜಾಬ್ಗೆ ಸಂಬಂಧಪಟ್ಟಿರುವಂಥ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗ್ಬೋದು, ಅಲ್ಲಿಯೂ ಕೂಡ ನೀವು ಫಾಲೋ ಮಾಡ್ಕೋಬೋದು. ಸೊ ಹಾಗಾದರೆ ಬನ್ನಿ, ಈ ಒಂದು ಉದ್ಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು ವೀಕ್ಷಕರೇ, ಇದು ನಡೀತಾ ಇರುವಂಥದ್ದು ಇಲ್ಲೇ ನಿಮ್ಮ ಒಂದು ಕರ್ನಾಟಕದಲ್ಲೇ ಇರುವಂತಹ ಉದ್ಯೋಗ ಇದಾಗಿರುವಂಥದ್ದು ನೋಡ್ಬೋದು. ಯಾವ ರೀತಿಯ ಉದ್ಯೋಗ ಇದು ಅನ್ನುವಂಥದ್ದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಉದ್ಯೋಗ ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಶಿಪ್ ಯಾರ್ಡ್ ಲಿಮಿಟೆಡ್ ನೇಮಕಾತಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಒಟ್ಟು 18 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂಥದ್ದು. ಇಲ್ಲಿ ಶಿಪ್ ಯಾರ್ಡ್ ಲಿಮಿಟೆಡ್ ಅಲ್ಲಿ ನೇಮಕಾತಿ ನಡೆಯುವಂತಹ ಏನು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಬಂದ್ಬಿಟ್ಟು 12/5/2025. ಇಲ್ಲಿ ನೀವು ಈ ಒಂದು ಡೇಟ್ ಒಳಗಡೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಡೇಟ್ ಒಳಗೆ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ನಿಮ್ಮ ಅರ್ಜಿ ಕ್ಯಾನ್ಸಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದರ ಮೇಲಿನ ಅರ್ಜಿಯನ್ನು ಇಲ್ಲಿ ಸ್ವೀಕರಿಸಲಾಗುವುದಿಲ್ಲ ಅಂತ ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿರುವಂಥದ್ದು. ಇಲ್ಲಿ UCSL ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು ಜನರಿಗೆ ಒಂದು ತುಂಬಾನೇ ಸಂತೋಷದಾಯಕ ಸುದ್ದಿಯಾಗಿರುವಂಥದ್ದು. ಇಲ್ಲಿ ನಿಮ್ಮ ಒಂದು ಕರ್ನಾಟಕದ ಉಡುಪಿಯಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಏನಿದೆ, ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದನ್ನು ನೋಡಬಹುದು. ಇಲ್ಲಿ ಯಾವ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಅನ್ನುವುದರ ಬಗ್ಗೆ ನೋಡೋದಾದ್ರೆ, ಮೇಲ್ವಿಚಾರಕ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು. ಒಟ್ಟು 2 ಹುದ್ದೆಗಳ ಒಂದು ಮೇಲ್ವಿಚಾರಕ ಹುದ್ದೆಗಳಿಗೆ ಇಲ್ಲಿ ನೇಮಕ ನಡೀತಾ ಇರುವಂಥದ್ದು. ಹಾಗೆ ಮೇಲ್ವಿಚಾರಕ ವಿದ್ಯುತ್ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಲು ಒಟ್ಟು 5 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ತಾ ಇರುವಂಥದ್ದು. ಹಾಗೆ ಇನ್ನು ಒಂದು ಯಾಂತ್ರಿಕ ಒಂದು ಮೇಲ್ವಿಚಾರಕ ಹುದ್ದೆಗೆ ಇಲ್ಲಿ 10 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ತಾ ಇರುವಂಥದ್ದು. ಅದಾದ ನಂತರ ಇಲ್ಲಿ ಮೇಲ್ವಿಚಾರಕ ಹುದ್ದೆ ಇನ್ನೊಂದು HSE ಅಂತ ಇದಕ್ಕೆ 1 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು. ಒಟ್ಟು 18 ಹುದ್ದೆಗಳಿಗೆ ನೇಮಕಾತಿ ನಡೆಸಲಾಗ್ತಾ ಇರುವಂಥದ್ದು ಈ ಒಂದು ಸಂಸ್ಥೆ. ಸೊ ಹಾಗಾಗಿ ನಿಮಗೆ ಏನಾದರೂ ಈ ಒಂದು ಅರ್ಹತೆ ಇತ್ತು ಅಂತಂದರೆ, ಈ ಹುದ್ದೆಗೆ ಸಂಬಂಧಪಟ್ಟಿರುವಂಥ ಅರ್ಹತೆ ಇತ್ತು ಅಂತಂದರೆ ಖಂಡಿತವಾಗಿಯೂ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಹಾಗೆ SC/ST ಅಭ್ಯರ್ಥಿಗಳಿಗೆ ಇಲ್ಲಿ 5 ವರ್ಷ ವಯೋಮಿತಿ ಸಡಿಲಿಕೆ ಇರುವಂಥದ್ದನ್ನು ನೋಡಬಹುದು. ಅದಾದ ನಂತರ ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಏನು ತಿಳಿಸಿರುವ ಹುದ್ದೆಗೆ ಯಾವ ರೀತಿ ವೇಜ್ ಲಿಮಿಟ್ ಇದೆ, ಅದಕ್ಕೆ ಇಲ್ಲಿ 3 ವರ್ಷ OBC ಅಭ್ಯರ್ಥಿಗಳಿಗೆ, ಹಾಗೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಇಲ್ಲಿ ಒಂದು ವಯೋಮಿತಿ ಸಡಿಲಿಕೆ ಇರುವಂಥದ್ದು. ಅದಾದ ನಂತರ ಇಲ್ಲಿ ವೇತನ ಶ್ರೇಣಿ ಕೇಳಿದರೆ ಭರ್ಜರಿ ಇಲ್ಲಿ ವೇತನ ಶ್ರೇಣಿ ಇರುವಂಥದ್ದು ನೋಡಬಹುದು. ಇಲ್ಲಿ ಮೇಲ್ವಿಚಾರಕ ಚಿತ್ರಕಲೆ ಹುದ್ದೆಗಳಿಗೆ ತಿಂಗಳಿಗೆ 40,650 ರೂಪಾಯಿಯಿಂದ 44,160 ರೂಪಾಯಿ ಇರುವಂಥದ್ದು. ಇನ್ನು ಮೇಲ್ವಿಚಾರಕ ವಿದ್ಯುತ್ ಈ ಒಂದು ಪೋಸ್ಟ್ ಹುದ್ದೆಗೆ ಇಲ್ಲಿ ಬಂದ್ಬಿಟ್ಟು ಪ್ರತಿ ತಿಂಗಳಿಗೆ 40,650 ರೂಪಾಯಿಯಿಂದ 44,160 ರೂಪಾಯಿ ಒಂದು ಸ್ಯಾಲ್ರಿ ಇರುವಂಥದ್ದು. ಅದಾದ ನಂತರ ಇಲ್ಲಿ ಯಾಂತ್ರಿಕ ಒಂದು ಮೇಲ್ವಿಚಾರಕ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 40,650 ರೂಪಾಯಿಯಿಂದ 44,160 ರೂಪಾಯಿ ವೇತನವನ್ನು ಇಲ್ಲಿ ನಿಗದಿಪಡಿಸಲಾಗಿರುವಂಥದ್ದು. ಅದಾದ ನಂತರ ಇಲ್ಲಿ ಮೇಲ್ವಿಚಾರಕ HSE ಈ ಒಂದು ಹುದ್ದೆಗಳಿಗೆ ತಿಂಗಳಿಗೆ 40,650 ರೂಪಾಯಿಯಿಂದ 44,160 ರೂಪಾಯಿ ವೇತನ ಶ್ರೇಣಿಯನ್ನು ಇಲ್ಲಿ ನಿಗದಿಪಡಿಸಲಾಗಿರುವಂಥದ್ದು. ಈ ಹುದ್ದೆಗಳಿಗೆ ವಯೋಮಿತಿ ನೋಡೋದಾದರೆ, ಇಲ್ಲಿ ಈಗಾಗಲೇ ತಿಳಿಸಿರುವಂತೆ ಒಂದು ಮೇಲ್ವಿಚಾರಕ ಚಿತ್ರಕಲೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 45 ವರ್ಷ, ಹಾಗೆ ವಿದ್ಯುತ್ ಮೇಲ್ವಿಚಾರಕ ಹುದ್ದೆಗೆ 45 ವರ್ಷ, ಹಾಗೆ ಯಾಂತ್ರಿಕ ಮೇಲ್ವಿಚಾರಕರ ಹುದ್ದೆಗೆ 45 ವರ್ಷ, ಹಾಗೆ ಈ ಒಂದು HSE ಈ ಒಂದು ಮೇಲ್ವಿಚಾರಕ ಹುದ್ದೆಗೆ ಕೂಡ 45 ವರ್ಷ. ಅಂದರೆ ಒಟ್ಟು ಟೋಟಲ್ ಆಗಿ ವಯೋಮಿತಿ ಹೇಳಬೇಕಂತಂದರೆ ಗರಿಷ್ಠ 45 ವರ್ಷದೊಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ನೋಡೋದಾದರೆ ಡಿಪ್ಲೊಮೊ, ITI ಹಾಗೆ ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹಾಗೆ ಇನ್ನು ಈ ಒಂದು ಹುದ್ದೆಗೆ ಒಂದು ಕಾರ್ಯನಿರ್ವಹಿಸುವಂಥ ಸ್ಥಳ ಬಂದುಬಿಟ್ಟು ನಿಮ್ಮ ಕರ್ನಾಟಕದ ಉಡುಪಿಯಲ್ಲಿ. ಹೌದು ವೀಕ್ಷಕರೇ, ಇದು ಬಂದುಬಿಟ್ಟು ನಿಮಗೆ ಸಂತೋಷವಾದ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಜಿ ಶುಲ್ಕ ಇಲ್ಲಿ SC/ST OBC ಅಭ್ಯರ್ಥಿ ಹಾಗೆ SC/ST PWD ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಅನ್ನುವಂಥದ್ದು. ಹಾಗೆ ಇತರೆ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಲಾಗಿರುವಂಥದ್ದು. ಇನ್ನು ಈಗಾಗಲೇ ಹೇಳಿದಾಗೆ ಅರ್ಜಿ ಶುಲ್ಕ
ಪ್ರಾರಂಭವಾಗಿರ್ತಕ್ಕಂಥದ್ದು ಇದೇ 21/4/2025 ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12/5/2025. ಇಲ್ಲ ಫ್ರೆಂಡ್ಸ್, ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಟೈಪಿಂಗ್ ಹಾಗೆ ಮೆರಿಟ್ ಲಿಖಿತ ಪರೀಕ್ಷೆ ಮೂಲಕ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ತಿಳಿಸಿರುವಂಥದ್ದು. ಸೊ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ನೋಡಬೇಕು ಅಂತಂದರೆ ನೀವು ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ನೀವು ಎಲ್ಲ ರೀತಿಯ ಮಾಹಿತಿಯನ್ನು ತಿಳ್ಕೊಳ್ಬೋದು. ಇದು ನಮ್ಮ udyogasthalye.com ವೆಬ್ಸೈಟ್ನಲ್ಲೂ ಕೂಡ ಎಲ್ಲ ರೀತಿಯ ಮಾಹಿತಿ ಇರುವಂಥದ್ದು ನೋಡ್ಬೋದು. ಈ ಒಂದು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ udyogasthalye.com ವೆಬ್ಸೈಟಲ್ಲಿ ಲಿಂಕನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇನ್ನು ಆನ್ಲೈನ್ ಮೂಲಕ ನೇರವಾಗಿ ಅಧಿಸೂಚನೆಯಿಂದ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಓದ್ಕೊಳ್ಬೋದು, ಹಾಗೆ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಸೊ ಹಾಗೆ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಇನ್ನು ಇತರೆ ಸಾಕಷ್ಟು ಹುದ್ದೆಗಳ ಬಗ್ಗೆ ಇಲ್ಲಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಇರುವಂಥದ್ದು ಡಾಟಾ ಎಂಟ್ರಿ ಆಪರೇಟರಿಂದ ಹಿಡಿದು ರೈಲ್ವೆ ನೇಮಕಾತಿ, ಹಾಗೆ ಇನ್ನು ಬೇರೆ ಬೇರೆ ಬ್ಯಾಂಕುಗಳ ನೇಮಕಾತಿ, ಸರ್ಕಾರಿ, ಖಾಸಗಿ, ಹಾಗೆ ಬೇರೆ ರೀತಿಯಾಗಿರ್ತಕ್ಕಂಥ ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಏನು ನಡೀತಾ ಇದ್ದಾವೆ, ಇವು ಎಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಸಾಕಷ್ಟು ಮಾಹಿತಿ ಒಂದು ಉದ್ಯೋಗದ ಬಗ್ಗೆ ಇರುವಂಥದ್ದನ್ನು ನೋಡಬಹುದು. ಸೊ ನಿಮಗೆ ಯಾವ ಒಂದು ಜಾಬು ನಿಮ್ಮ ಒಂದು ಅರ್ಹತೆಗೆ ತಕ್ಕಂತೆ ಇದೆ, ಆ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಜಾಬನ್ನು ಗಿಟ್ಟಿಸ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಮುಂದಿನ ಒಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.